ತುಂಬಾ ದೊಡ್ಡದಾದಂತ ವಿಗ್ರಹ ಜಗನ್ನಾಥ್, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು 20 ಮಂದಿ 30 ಮಂದಿ ಬೇಕು. ಅದು ಜಗನ್ನಾಥ ತನ್ನ ಇಚ್ಛೆಯಂತೆ ಬರ್ತಾನೆ, ಕರ್ಕೊಂಡು ಹೋಗ್ತಾರೆ, ಅವರ ಕೈಯಲ್ಲಿ ಇರೋದಿಲ್ಲ. ಅದು ದೇವರು ನಿರ್ಧಾರ ಮಾಡ್ತಾನೆ, ಅವನು ಎಷ್ಟು ಸ್ಪೀಡ್ ಆಗಿ ಹೋಗ್ಬೇಕು, ಹೇಗೆ ಹೋಗಬೇಕು, ಎಲ್ಲಿ ನಿಲ್ಬೇಕು, ಎಷ್ಟೊತ್ತಿಗೆ ರಥಕ್ಕೆ ಹತ್ತಬೇಕು. ಯಾರು ಜಗನ್ನಾಥರನ್ನ, ಬಲದೇವರನ್ನ, ಸುಭದ್ರನ್ನ ಸೋನಾವೇಶದಲ್ಲಿ ನೋಡ್ತಾರೆ ಅವರೆಲ್ಲ ಇಷ್ಟಾರ್ಥ ಸಿದ್ಧಿ ಹಾಗೂ ಮೋಕ್ಷ ಅವರಿಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಜಗನ್ನಾಥನ ರಥ 45 ಅಡಿ ಎತ್ತರ, ಅದಕ್ಕೆ 16 ಚಕ್ರಗಳು. ಅದು ಒಂದು ಚಕ್ರ ನಮ್ಮ ಹೈಟಿಗಿಂತ ಜಾಸ್ತಿ ಇರ್ತದೆ. ಅಷ್ಟು ದೊಡ್ಡ 16 ಚಕ್ರ, 45 ಅಡಿ ಎತ್ತರದ ರಥ. ರಥಯಾತ್ರೆ ಹೋಗ್ತಾ ಇರುವಾಗ ಅದು ಒಂದೊಂದು ಸರಿ ನಿಂತೋಗ್ಬಿಡುತ್ತೆ, ಮುಂದೆ ಹೋಗೋದಿಲ್ಲ, ಎಷ್ಟು ಹೇಳಿದ್ರೂ ಹೋಗೋದಿಲ್ಲ. ಇದು ಅತ್ಯಂತ ದೊಡ್ಡ ರಥ, ಒಂದೊಂದು ರಥ 45 ಫೀಟ್ ಎತ್ತರ, ದೊಡ್ಡದಂತ. ಜನ ಎಷ್ಟು ಹೇಳಿದ್ರು ಮುಂದೆ ಹೋಗೋದಿಲ್ಲ. ಯಾವಾಗ ಜಗನ್ನಾಥನಿಗೆ ಹೋಗಬೇಕು ಅನ್ನಿಸ್ತದೆ ಆವಾಗ ಮುಂದೆ ಹೋಗ್ತಾರೆ. ಈ ಲೀಲೆಯನ್ನ ಇವತ್ತೂ ಕೂಡ ನಾವು ಜಗನ್ನಾಥಪುರಿಯಲ್ಲಿ ನೋಡ್ಬೋದು.